ವರ್ಕಿಂಗ್ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಹಾಯ್, ನಮಸ್ಕಾರ ಎಲ್ರಿಗೂ. ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಆ್ಯಂಡ್ ಐ ಆಮ್ ಡೂಯಿಂಗ್ ವೆಲ್ ಇನ್ ಇನ್ಸ್ಟಾಗ್ರಾಮ್. ಆ್ಯಂಡ್ ನನ್ನ ಫ್ರೆಂಡ್ಸ್ ಕೂಡ ಸಜೆಸ್ಟ್ ಮಾಡಿದ್ರು, ಯೂಟ್ಯೂಬ್ ಕೂಡ ಸ್ಟಾರ್ಟ್ ಮಾಡು, ಚೆನ್ನಾಗಿದೆ ರೀಲ್ಸ್, ನೀನು ಚೆನ್ನಾಗಿ ಮಾತಾಡ್ತೀಯ ಹಾಗೆ ಹೀಗೆ ಅಂತ. ಸೊ ನಂಗೆ ಚೂರು ಭಯ ಆಯಿತು, ಯೂಟ್ಯೂಬಲ್ಲಿ ಮಾಡಿದ್ರೆ ಜನ ರೆಸ್ಪಾನ್ಸ್ ಹೇಗೆ ಬರುತ್ತೆ, ಲೈಕ್ ಚೆನ್ನಾಗಿ ಓಡುತ್ತಾ ಇಲ್ವಾ ಹಾಗೆ ಹೀಗೆ ಅಂತಲ್ಲ. ಬಟ್ ಟ್ರೈ ಮಾಡಿದ್ರೇ ನಾವು ಜಡ್ಜ್ ಮಾಡೋಕ್ಕಾಗಲ್ಲ. ಸೊ ಇಟ್ಸ್ ಅ ಸ್ಮಾಲ್ ಟ್ರೈ. ನೀವೆಲ್ಲ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಕೇಳಿಕೊಂಡು, ಸೊ ಮೈ ನೇಮ್ ಈಸ್ ಝಾನ್ಸಿ ವೇಣುಗೋಪಾಲ್. ಜಾಸ್ತಿ ಆಗೋಯ್ತಿದೆಲ್ಲ, ಇಟ್ಸ್ ಓಕೆ. ಲೈಕ್ ಐ ಆಮ್ ಇಂಟ್ರೊಡ್ಯೂಸಿಂಗ್ ಮೈ ಸೆಲ್ಫ್. ಮೈ ನೇಮ್ ಇಸ್ ಝಾನ್ಸಿ ವೇಣುಗೋಪಾಲ್. ನನಗೆ 21 years. ಐ ಆಮ್ ಲೀಡಿಂಗ್ ಒಬ್ಬಳೇ ಲೈಫ್, ಲೈಕ್ ಅಲೋನೆಸ್, ಒಬ್ಬಳೇ ಲೈಫ್. ಒಬ್ಬಳೇ ಆಗಿದ ತಕ್ಷಣ ನಿಮ್ಮ ಫ್ಯಾಮಿಲಿ ಇಲ್ವಾ, ಫ್ರೆಂಡ್ಸ್ ಇಲ್ಲ ಅಂದರೆ, ಫ್ಯಾಮಿಲಿ ಫ್ರೆಂಡ್ಸ್ ಇದ್ದಾರೆ, ಬಟ್ ದೂರ ಇದ್ದಾರೆ. ನಾನು ಬೇರೆ ಕಡೆ ಇದ್ದೀನಿ ಡ್ಯೂ ಟು ಸಮ್ ರೀಸನ್ಸ್. ನಾನು ನೆಕ್ಸ್ಟ್ ವೀಡಿಯೋ ನಿಮ್ಮ ಹತ್ರ ಹೇಳ್ತೀನಿ ಏನಂತ. ಇವತ್ತು ನಾವು ನಮ್ಮ ಮನೆ ಕ್ಲೀನ್ ಮಾಡಿಕೊಂಡು ನನ್ನ ಲೈಫಲ್ಲಿ ಆಗಿರೋ ಮೋಸ್ಟ್ ಟ್ರಾಮ್ಯಾಟಿಕ್ ಇನ್ಸಿಡೆಂಟ್ಸ್ ಮತ್ತು ಮೋಸ್ಟ್ ವಿಯರ್ಡ್ ಇನ್ಸಿಡೆಂಟ್ಸ್ ಬಗ್ಗೆ ನಾವು ಮಾತಾಡೋಣ. ಲೈಫಲ್ಲಿ ನಾನು ತಲೆ ಕೆಟ್ಟು ಕರೆಕ್ಟಾಗಿ ಏನು ಯೋಚನೆ ಮಾಡ್ದಿರ ತೊಗೊಂಡಿರೋ ದ ವರ್ಸ್ಟ್ ಡಿಸಿಷನ್ ಏನಂದರೆ, ನನ್ನ ಲೈಫಲ್ಲಿ ಫಸ್ಟ್ ಡಿಸಿಷನ್ ಏನಂದರೆ, ಕಾಲೇಜು ಮನೆಯಿಂದ ದೂರ ಇದ್ದರೆ ನಾನು ಲೈಫ್ ಎಂಜಾಯ್ ಮಾಡ್ಬೋದು. ಇದನ್ನು ಯಾರ್ಯಾರು ಈಗಲೂ ಅಂದ್ಕೊಂಡಿರೋ ಪ್ಲೀಸ್ ಆ ತಪ್ಪು ಯಾರೂ ಮಾಡೋಕ್ಕೆ ಹೋಗಬೇಡಿ. ಲೈಕ್ ನಾನು ಸ್ಕೂಲ್ ಓದಿದ್ದೆಲ್ಲ ಬಂದು ಮನೆ ಹತ್ರ, ಲೈಕ್ ಒಂದು ರೋಡ್ ಪಕ್ಕದೊಳಗೆ ಸ್ಕೂಲ್ ಇತ್ತು. ಸೊ ನನ್ನ ಫ್ರೆಂಡ್ಸ್ ಹತ್ರ ಏನೋ ಎಂಜಾಯ್ ಮಾಡೋಕ್ಕಾಗ್ತಿರ್ಲಿಲ್ಲ, ಆ್ಯಂಡ್ ಜಾಸ್ತಿ ಫ್ರೆಂಡ್ಸ್ ಕೂಡ ಇರ್ತಿರ್ಲಿಲ್ಲ. ಸೊ ಈಗಿರೋವಾಗ ನಾನು SSLCಲಿ ಒಳ್ಳೆ ಮಾರ್ಕ್ಸ್ ತೆಗೆದು ದೂರ ಇರೋ ಕಾಲೇಜ್ ಬೇಕು ಅಂತ ದೂರ ಇರೋ ಕಾಲೇಜಿಗೆ ಸೇರಿಕೊಂಡೆ. ಸೊ ಎಲ್ಲಿ ಅಂತ ಹೇಳ್ತೀರಾ, ನಾವಿದ್ದಿದ್ದು ಬಂದು ಬನಘಟ್ಟ ಜಯನಗರ್. ಅಫ್ಕೋರ್ಸ್ ಬನಘಟ್ಟ ಜಯನಗರ್ ತುಂಬಾ ದೂರ. ನೀವು ಗೊತ್ತಿಲ್ಲ, ಟ್ರಾಫಿಕಲ್ಲಿ ತಗ್ಲಾಕೊಂಡ್ರೆ ಬರೋಕ್ಕೆ ಎಷ್ಟೊತ್ತು ಹಿಡಿತಿತ್ತು ಅಂತ. ನೀವು ಮನೆಯಿಂದ ದೂರ ಹೋದರೆ ನನ್ನ ಲೈಫ್ ಎಂಜಾಯ್ ಮಾಡ್ಬೋದು, ಚಿಲ್ ಮಾಡ್ಬೋದು ಅಂತ ಸೇರಿಕೊಂಡೆ. ತಪ್ಪು ಗಾಯಿಸೋದು. ಲೈಫ್ ಪೂರ್ತಿ ಬರೀ BMTC ಬಸ್ ಜರ್ನಿನೇ ಆಗೋಯ್ತು, PU ಪೂರ್ತಿ ಬಸ್ ಜರ್ನಿನೇ ಆಗೋಯ್ತು. ಅಷ್ಟು ಕಾಲೇಜ್ ಲೈಫ್ PUಲಿ ಚೆನ್ನಾಗಿ ಹೋಗಿಲ್ಲ. ಜಯನಗರಲ್ಲಿ ಕಾಲೇಜ್ ಸೇರ್ಕೋಬೇಕು ಅನ್ನೋದು ಚಿಕ್ಕ ವಯಸ್ಸಿಂದ ಆಸೆ ಇತ್ತು. ಸೊ ಸೇರಿಕೊಂಡೆ. ಬಟ್ ಕಾಲೇಜ್ ಹೋದರೆ ಲೈಫ್ ಎಂಜಾಯ್ ಮಾಡ್ಬೋದು ಅಂದ್ಕೊಳ್ಳೋದು ದೊಡ್ಡ ತಪ್ಪು. ಯಾಕಂದರೆ ಎಲ್ರಿಗೂ ಒಳ್ಳೆ ಫ್ರೆಂಡ್ಸ್ ಸಿಗೋದಿಲ್ಲ. ನನಗೂ ನನ್ನ ಕಾಲೇಜ್ ಲೈಫಲ್ಲಿ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿರಲಿಲ್ಲ. ನನ್ನ ಸ್ಕೂಲ್ ಲೈಫಲ್ಲಿ ಅಷ್ಟೇ, ನನಗೆ 2-3 ಜನ ಫ್ರೆಂಡ್ಸ್ ಅಷ್ಟೇ, ಯಾರೂ ಇರಲಿಲ್ಲ. ಸೊ ತುಂಬ ಕೆಟ್ಟಾಗಿತ್ತು. ಒಂಟಿ ಜೀವನ ಚೆನ್ನಾಗಿರಲಿಲ್ಲ. ನೀವೆಲ್ಲ ಅಂದ್ಕೊಬೋದು 9 ಗಂಟೆ ಕ್ಲಾಸ್ಗೆ 5 ಗಂಟೆ ಏನಕ್ಕೆ ಎದ್ದೇಳಬೇಕು ಅಂತ. ನಮ್ಮ ಇಂಡಿಯನ್ ಪೇರೆಂಟ್ಸ್ಗೆ ಒಂದು ಲೈಕ್ ಲಾಜಿಕ್ ಇಲ್ಲ, ಮೈಂಡ್ಸೆಟ್ ಹೆಂಗಿರುತ್ತೆ ಅಂದರೆ, ಹೆಣ್ಮಕ್ಳು ಕಾಲೇಜ್ಗೆ ಹೋಗೋವಾಗ ಮನೇಲಿ ಎಲ್ಲ ಕೆಲಸ ಮಾಡಿ ಮುಗಿಸಿದ್ರೆ ಕಾಲೇಜ್ಗೆ ಹೋಗಬೇಕು, ಏನು ಹೋಗಬೇಡ, ನಾವು ಒಂದು ಕ್ಲಾಸ್ ಸ್ವಲ್ಪ ಲೇಟಾಗಿ ಹೋಗು. ಓಕೆ ಫೈನ್, ಮಾಡಿಟ್ಟು ಹೋಗೋಣ, ಏನಾಗಲ್ಲ. ಸ್ಟಾರ್ಟಿಂಗಲ್ಲಿ 1 ಡೇ 2 ಡೇ 3 ಡೇಸ್ ಚೆನ್ನಾಗಿತ್ತು. 4ನೇ ದಿನ ಏನಾಯಿತು ಅಂದರೆ, ಕಾಲೇಜ್ಗೆ ಹೋಗೋದೇ ಬೇಡ ಅಂತ ಅನ್ಸ್ಬಿಡ್ತು. ಒಂದು ಮನೆಯಿಂದ ಒಂದು ಹೆಣ್ಣು ಹುಡುಗಿ ಕಾಲೇಜಿಗೆ ಸೇರ್ಕೋಬೇಕು ಅಂತ ಅಂದರೆ, ನಮ್ಮ ಮನೆಗಳಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ರಿಲೇಟಿವ್ಸ್ ಎಲ್ಲ ಒಂದು ಇಷ್ಟು ಡಿಸ್ಕಷನ್ ನಡೆಯುತ್ತೆ. ಯಾವ ಕೋರ್ಸ್ ತೊಗೋಬೇಕು, ಯಾವ ಕಾಲೇಜ್ ಹೋಗಬೇಕು, ಆ ಥರ ರಿಲೇಟಿವ್ಸ್ ಮಾತು ಕೇಳಿಕೊಂಡು, ಇಲ್ಲ ಕಾಮರ್ಸ್ ತಗೋ ಅಂತ ಅಂದು ನಾನು ಬಕ್ರ ಥರ ಹೋಗಿ ಕಾಮರ್ಸ್ ತೊಗೊಂಡೆ. ರಿಗ್ರೆಟ್ ಅಂತ ಹೇಳೋಕ್ಕಾಗಲ್ಲ, ಬಟ್ ವಾಟೆವರ್, ಐ ಡೋಂಟ್ ಲೈಕ್ ಕಾಮರ್ಸ್, ನಂಗೆ ಇಷ್ಟ ಆಗಲ್ಲ. ನನಗೆ ಅವಾಗಿಂದನೂ ಮ್ಯಾಥ್ಸ್ ಅಷ್ಟೇ ನನಗೆ 24 ಗಂಟೆ ನಂಬರ್ಸ್ ನೋಡ್ಬೇಕಾದ್ರೆ ಕಾಲೇಜ್ನಿ ಅಂತ ಅನ್ನುತ್ತೆ. ಲೈಫಲ್ಲಿ ಅನ್ಲಕ್ಕಿ ಇರುತ್ತೆ, ಇಲ್ಲ ದರಿದ್ರ ಇರುತ್ತೆ. ಬಟ್ ನನ್ನ ಲೈಫಲ್ಲಿ ಆಗಲ್ಲ. ದರಿದ್ರದಲ್ಲಿ ನನ್ನ ಲೈಫ್ ಇದೆ. ಹೀಗೆ ಇದು ನನ್ನ ಕೋರ್. ಓಕೆನಾ? ಹುಡುಗಿ ಮಾತು ಮುಚ್ಚಿದೆ, ಇಷ್ಟು ಅನ್ಲಕ್ಕಿ ಆಗಿ ಫೀಲ್ ಆಗ್ತದೆ, ದರಿದ್ರ ಅಂತ ಫೀಲ್ ಆಗ್ತಿದ್ದಾರೆ ಅಂತ ನಾನು ಒಂದು ಎಕ್ಸಾಂಪಲ್ ಇರ್ತೀನಿ. ಏನಂದರೆ, ಇವಾಗ ಇಬ್ಬರು ಗಾಡಿಯಲ್ಲಿ ಹೋಗ್ತಾ ಇರ್ತಾರೆ, ಹೋಗ್ತಿರ್ತಾರೆ. ಒಬ್ಬ ತಾರ್ ಜೀಪ್ ಓಡಿಸೋನು ಗಾಡಿ ಯೂಟರ್ನ್ ತೆಗಿತಿರ್ತಾನೆ. ಅವನು ಫಸ್ಟ್ ಆಫ್ ಆಲ್ ಡ್ರೈವಿಂಗ್ ಬರಲ್ಲ, ಯಾಕೆ? ಕಾರ್ ಓಡಿಸೋನಿಗೆ. ಮುಂದೆ ಪಾಸ್ ಆಗೋ ಗಾಡಿನ ಕರೆಕ್ಟಾಗಿ ನೋಡ್ತೀರಾ, ಟಿಶ್ಯೂನ ಮೇಲೆ ತಗೊಂಬಂದುಬಿಟ್ರೆ ಬಿದ್ದರೆ ಇಬ್ಬರು ಬಿಡಬೇಕು, ಇಲ್ಲ ಇಬ್ಬರಿಗೂ ಹೇಗಾಗಬೇಕು ತಾನೇ. ಬಟ್ ನನ್ನ ಲೈಫಲ್ಲಿ ಏನಾಯಿತು ಅಂದರೆ,
ಗಾಡಿಯಲ್ಲಿ ಹೋಗ್ತಿದ್ವಿ. ನನಗೆ ಅವತ್ತಿಟ್ಟರೆ ತುಂಬ ಫೀವರ್ ಇತ್ತು, ತುಂಬ ಹುಷಾರಿರಲಿಲ್ಲ. ಆ್ಯಕ್ಚುಲಿ ಹಾಸ್ಪಿಟಲ್ ಅಂತಲೇ ಹೋಗ್ತಿದ್ವಿ. ಹೋಗ್ತಿರುವಾಗ ಇನ್ಸಿಡೆಂಟ್ಸ್ ಆಗಿತ್ತು. ಹಿಂಗೆ ತೊಗೊಂಬಂದಿಟ್ಟ, ಹಿಂಗಿಟ್ಟಾಗ ಗಾಡಿಗೆ ಇಷ್ಟು ಸ್ಕ್ರಾಚಸ್ ಬಿದ್ದಿಲ್ಲ. ಗಾಡಿ ಓಡಿಸ್ತಾ ಇರೋದು ಇಷ್ಟು ಸ್ಕ್ರಾಚಸ್ ಬಿದ್ದಿಲ್ಲ. ನನಗಾಗಿತ್ತು ಸ್ಕ್ರಾಚ್. ನನಗೆ ಹೋಯ್ತು. ಏನಾಗಿತ್ತು ಅಂದರೆ ಅವನು ಲೈಕ್ ಕಾರ್ ಬಂಪರ್ ಇರ್ತಾರ ತಮ್ಮ ಇಟ್ಟಿಟ್ಟ ಅದು ಹೊಯ್ದೋಯ್ತು. ಲೈಕ್ ನಾನು ಬೋನ್ ಚೂರು ಲೈಕ್ ಕ್ರ್ಯಾಕ್ಸ್ ಹಿಂಗೆ ಒಂದು ಚಿಪ್ಸ್ ಹಿಂಗೆ ಮುರಿದಾಗ ಹಿಂಗೆ ಕ್ರ್ಯಾಕ್ ಆಗುತ್ತೋ ನನ್ನ ಬೋನಲ್ಲಿ ಕ್ರ್ಯಾಕ್ ಆಯಿತು. ಐ ಆಮ್ ಅನ್ಲಕ್ಕಿ ಫೆಲೋ. ಐ ಆಮ್ ನಾಟ್ ಅ ಗಾಡ್ ಫೇವರೆಟ್ ಚೈಲ್ಡ್. ನಾನಲ್ಲ. ನಮ್ಗೆ ಇವಾಗೂ ಲೈಕ್ ನನ್ನ ಫ್ರೆಂಡ್ಗೂ ಸಹ ಆಶ್ಚರ್ಯ ಆಗೋದು ಏನಂದರೆ ಆ ರೀತಿ ನಿಂದಂಗೆ ಮಾತ್ರ ಏಟ್ ಬಿತ್ತು ಅಂತ. ಯಾಕಂದರೆ ಅವ್ರಿಗೂ ಏನೂ ಏಟ್ ಆಗಿಲ್ಲ, ಗಾಡಿಗಂತೂ ಇಷ್ಟು ಸ್ಕ್ರ್ಯಾಚ್ ಕೂಡ ಬಿದ್ದಿಲ್ಲ. ನನ್ನ ಕಾಲು ಹೋಗಿಲ್ಲ. ನಾನು ಹೇಳಿದ್ನಲ್ಲ ಇಲ್ಲ ಏನಕ್ಕೆ 1 kg ನಾನು ಬಿಟ್ಟದೆ ಅಂತ ಸಮ್ ಏನಿದೆ ನಿಮ್ಮ ತಲೆಗೆ ಬಂದಿರುತ್ತೆ. ನೀವು ಮನೆಗೆ ಹೋಗ್ಬೋದಿತ್ತಲ್ವಾ? ನೀವು ಶಾಲೆಯಿಂದ ಅದು ಬಂದು ನನ್ನ ಜೀವನ ಮಾಡಿ ತೋರಿಸ್ತೀನಿ ಅಂತ ಸೆಲ್ಫ್ ರೆಸ್ಪೆಕ್ಟ್ ಬಿಟ್ಕೊಡೋದು ಏನು ಬೇಕು. ನಿಮ್ಮ ಸಪೋರ್ಟಿಂದ ಇನ್ಸ್ಟಾಗ್ರಾಮ್ ತುಂಬ ಚೆನ್ನಾಗಿ ಹೋಗ್ತಿದೆ. ಹೀಗೆ ನಾನು ಹಿಂಗೆ ಸಪೋರ್ಟ್ ಮಾಡ್ತೀನಿ. ಆ್ಯಂಡ್ ಪ್ಲೀಸ್ ಯಾರ್ಯಾರು ವಿಡಿಯೋ ನೋಡ್ತಿದ್ರು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ವಿಡಿಯೋನ. ಆ್ಯಂಡ್ ಇನ್ಸ್ಟಾಗ್ರಾಮ್ ಸಹ ಫಾಲೋ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ID ಯೂಟ್ಯೂಬ್ ಬಯೋದಿದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.